ನೀವು ಮೊಬೈಲ್ನ ಫುಲ್ ಚಾರ್ಜ್ ಮಾಡಿದ್ರು ಅದು ಮಧ್ಯಾಹ್ನ ಅಷ್ಟೊತ್ತಿಗೆ ಬೇಗ ಚಾರ್ಜ್ ಖಾಲಿ ಆಗ್ತಿದೆಯಾ? ಅಂಕಲ್ಸ್ ಹೇಳ್ತಾರೆ ಫೋನ್ ಖರಾಬ್ ಆಗಿದೆ ಅಂತ, ಸ್ಟೂಡೆಂಟ್ಸ್ಗಳು ಹೇಳ್ತಾರೆ ಇದು ನೆಟ್ವರ್ಕ್ ಇಶ್ಯೂ ಅಂತ. ಆದರೆ ಇದಕ್ಕೆ ಮೇನ್ ಕಾರಣಗಳು ಅಂದರೆ ರಿಯಲ್ ಕಾರಣಗಳು ಏನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂಕಲ್ಸ್ಗಳು ಅಂದ್ರೆ ಈಗ ವಯಸ್ಸಾದವರು ಯೂಸ್ ಮಾಡ್ತಿರ್ತಾರಲ್ಲ, ಅವರು ಸುಮಾರು ವರ್ಷ ಮೊಬೈಲ್ನ ಯೂಸ್ ಮಾಡಿರ್ತಾರೆ. ಹಾಗಾಗಿ ನಮ್ಮದು ಮೊಬೈಲ್ ಖರಾಬ್ ಆಗಿದೆ, ಹಾಗಾಗಿ ಬ್ಯಾಟ್ರಿ ಬೇಗ ಡ್ರೈನ್ ಆಗ್ತಿದೆ ಅಂತ ಹೇಳ್ತಾರೆ. ಬಟ್ ಅದೊಂದೇ ಕಾರಣ ಅಲ್ಲ, ಬೇರೆ ಕಾರಣನೂ ಕೂಡ ಇದೆ. ನೀವು ಯೂಸ್ ಮಾಡೋ ರೀತಿ, ಹಾಗೆ ಸುಮಾರು ಥರದ ಕಾರಣಗಳಿದ್ದಾವೆ. ಮತ್ತು ಈಗಿನ ಕಾಲದ ಹುಡುಗರು ಹೊಸ ಮೊಬೈಲ್ಗಳನ್ನ ತಗೊಂಡಿರ್ತಾರೆ, ಲೈಕ್ ಈಗ ಫಿಂಗರ್ ಪ್ರಿಂಟ್ ಮೊಬೈಲ್ಗಳನ್ನ ತಗೊಂಡಿರ್ತಾರೆ ಅಂದ್ಕೊಳ್ಳಿ. ಅದರಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ನ ನೀವು ಆನ್ ಮಾಡ್ಕೊಂಡಿರ್ತೀರಾ ಏನೋ ಚೆನ್ನಾಗಿದೆ ಅಂತ. ಬಟ್ ಇದು ಹೊಸ ಫೋನ್ ಆಗಿರೋದ್ರಿಂದ ನಿಮಗೆ ಗೊತ್ತಾಗಲ್ಲ ಬೇಗ ಈ ಬ್ಯಾಟ್ರಿ ಡ್ರೈನ್ ಆಗ್ತಿದೆ ಅಂತ. ಬಟ್ ಅವು ಇಂಡೈರೆಕ್ಟ್ ಆಗಿ ನಿಮ್ಮ ಬ್ಯಾಟ್ರಿನ ಡ್ರೈನ್ ಮಾಡ್ತಿರ್ತವೆ. ಫ್ರಂಟ್ ಫಿಂಗರ್ ಪ್ರಿಂಟ್ ಇರೋ ಮೊಬೈಲ್ನ ಯೂಸ್ ಮಾಡಿ ಅಥವಾ ಮಾಮೂಲಿ ಸೈಡ್ ಫಿಂಗರ್ ಪ್ರಿಂಟ್ ಇರೋ ಮೊಬೈಲ್ನ ಯೂಸ್ ಮಾಡೋದು, ಅದರಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳು ಮ್ಯಾಟರ್ ಆಗುತ್ತೆ ಬ್ಯಾಟ್ರಿ ಡ್ರೈನ್ ಆಗೋದಕ್ಕೆ. ಮತ್ತೆ ನಮ್ಮ ಫೋನು ಎಷ್ಟೇ ಚಾರ್ಜ್ ಮಾಡಿದ್ರು ಬೇಗ ಚಾರ್ಜ್ ಖಾಲಿ ಆಗ್ತಿದೆ, ನನಗೆ ಬ್ಯಾಟ್ರಿ ಸೇವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅನ್ನೋರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಕಾಮನ್ ಆಗಿ ಎಲ್ಲರೂ ಮಾಡೋ ಮಿಸ್ಟೇಕ್ ಏನಪ್ಪಾ ಅಂದ್ರೆ, ನೀವು ನಿಮ್ಮ ಮೊಬೈಲ್ ನಲ್ಲಿ ಡಾಟಾನ ಯಾವಾಗ್ಲೂ ಆನ್ ಮಾಡಿಟ್ಟಿರೋದು. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಬೇಗ ಬ್ಯಾಟ್ರಿ ಡ್ರೈನ್ ಆಗುತ್ತೆ. ಕೆಲವೊಬ್ರು ಹೇಳ್ತಾರೆ ನಂದು ಸ್ವಲ್ಪ ಹಳೆ ಫೋನ್ ಆಗಿರೋದ್ರಿಂದ ನೆಟ್ ಆನ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಎಲ್ಲ ಬರುತ್ತಲ್ಲ, ಅವಾಗ ಸ್ವಲ್ಪ ಲ್ಯಾಗ್ ಆಗುತ್ತೆ, ಅವಾಗ ಫೋನ್ ವರ್ಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ನೆಟ್ ಆನ್ ಮಾಡಿರ್ತೀನಿ ಅಂತ ಹೇಳ್ತಾರೆ. ಹಾಗೆ ಮಾಡಬಾರ್ದು. ಮತ್ತೆ ನೀವು ಬೇಡವಾದ ಟೈಮಲ್ಲೆಲ್ಲ ಬ್ಲೂಟೂತ್ ಲೊಕೇಶನ್ ಅಥವಾ ಹಾಟ್ಸ್ಪಾಟ್ನ ಆನ್ ಮಾಡಿ ಇಟ್ಟಿರಬಾರ್ದು. ಮತ್ತೆ ಇದು ಬ್ರೈಟ್ನೆಸ್ ಲೆವೆಲ್ನ ಜಾಸ್ತಿ ಇಡಬಾರ್ದು. ನಿಮಗೆ ಎಷ್ಟು ಬೇಕು ಅಷ್ಟನ್ನೇ ಇಟ್ಕೊಳ್ಳಿ ಯಾವಾಗಲೂ. ಮತ್ತೆ ಆಟೋ ಬ್ರೈಟ್ನೆಸ್ ಕೂಡ ಆನ್ ಮಾಡಿಬಿಡಿ, ಅದು ಒಂದು ಕಾರಣನೇ. ಮತ್ತೆ ನಿಮಗೆ ಸ್ಕ್ರೀನ್ ಟೈಮಿಂಗ್ಸ್ ಇರುತ್ತಲ್ಲ, ಅದನ್ನ ಮಿನಿಮಮ್ 30 ಸೆಕೆಂಡ್ಸ್ ಇಟ್ಟು ಅದ್ರ ಮೇಲೆ ಇಟ್ಕೊಳಕ್ ಹೋಗ್ಬೇಡಿ, ಅದು ಒಂದು ಕಾರಣ ನಿಮ್ಮ ಬ್ಯಾಟ್ರಿನ ಡ್ರೈನ್ ಮಾಡೋದಕ್ಕೆ. ಇದು ನಿಮಗೆ ಸಿಂಪಲ್ ಸೆಟ್ಟಿಂಗ್ಸ್ ಅನ್ನಿಸ್ಬೋದು, ಬಟ್ 70% ಪೀಪಲ್ ಇದನ್ನ ಇಗ್ನೋರ್ ಮಾಡ್ತೀರಾ, ಇದನ್ನ ಮ್ಯಾಟ್ರ್ ಆಗಲ್ಲ ಅಂತ. ಮತ್ತೆ ನೀವು ಫಿಂಗರ್ ಪ್ರಿಂಟ್ ಮುಖಾಂತರ ಫೋನ್ ಅನ್ಲಾಕ್ ಮಾಡ್ತಿರಲ್ಲ, ಇದು ಇಂಪಾರ್ಟೆಂಟು. ಏನಪ್ಪಾ ಅಂದ್ರೆ, ಫಿಂಗರ್ ಪ್ರಿಂಟ್ ಆ್ಯಡ್ ಮಾಡ್ಬೇಕಾದ್ರೆ ಬರೀ ಒಂದು ಆಪ್ಷನಿಗೆ ಮಾತ್ರ ಆ್ಯಡ್ ಮಾಡಿ. ಒಂದು ತಮ್ಮಿಂದ 5 ಬೆಳ್ಳಿದಾವಂತ, ಅದರಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ. ಆ ಎಲ್ಲ ಆಪ್ಷನಿಗೂ ಎಲ್ಲ ಬೆಳ್ಳು ಇಡೋಕೆ ಹೋಗ್ಬೇಡಿ. ಬರೀ ಒಂದು ಫಿಂಗರ್ ಪ್ರಿಂಟಿಗೆ ನಿಮ್ಮ ಒಂದು ತಮ್ನ ಆ್ಯಡ್ ಮಾಡಿ ಅಷ್ಟೇ. ಮತ್ತೆ ನೀವು ಡಬಲ್ ಟೇಪ್ ಟು ವೇಕ್ ಅನ್ನೋ ಒಂದು ಆಪ್ಷನ್ ಇರುತ್ತಲ್ಲ, ಅದು ಮಾತ್ರ ಆನ್ ಮಾಡ್ಕೊಳ್ಳಿ. ರೈಸ್ ಟು ವೇಕ್ ಅಂತ ಆಪ್ಷನ್ ಇರುತ್ತಲ್ಲ, ಅದು ಮಾತ್ರ ಆನ್ ಮಾಡಕ್ ಹೋಗ್ಬಿಡಿ. ಇದು ಕೂಡ ನಿಮ್ಮ ಬ್ಯಾಟ್ರಿ ಡ್ರೈನ್ ಆಗೋಕ್ಕೆ ಕಾರಣ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ, ಈ ಫಿಂಗರ್ ಪ್ರಿಂಟ್ ಯೂಸ್ ಮಾಡ್ತಿರಲ್ಲ, ಆ ಮೊಬೈಲ್ಗಳಲ್ಲಿ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಆಲ್ವೇಸ್ ಆನ್ ಡಿಸ್ಪ್ಲೇ ಅಂತ. ಈ ಒಂದು ಆಪ್ಷನ್ ನಿಮ್ಮ ಮೊಬೈಲ್ನಲ್ಲಿ ಬ್ಯಾಟ್ರಿ ಡ್ರೈನ್ ಆಗ್ತಿಲ್ಲ ಅಂದ್ರೆ ಯೂಸ್ ಮಾಡ್ಕೊಳ್ಳಿ. ಅಥವಾ ನನಗೆ ಬ್ಯಾಟ್ರಿ ಡ್ರೈನ್ ಆಗೋದನ್ನ ತಡಿಲೇಬೇಕು ಅನ್ನೋರು ಈ ಒಂದು ಆಪ್ಷನ್ನ ಆಫ್ ಮಾಡ್ಕೊಳ್ಳಿ. ಇದು ಹೆಚ್ಚು ಬ್ಯಾಟ್ರಿನ ಯೂಸ್ ಮಾಡುತ್ತೆ. ಈಗ ಹೇಳಕ್ ಹೋಗ್ತಿರೋದು ಓಲ್ಡ್ ಮೊಬೈಲ್ ಯೂಸರ್ಸ್ ಅಂದ್ರೆ ಅಂಕಲ್ಸ್, ವಯಸ್ಸಾದವ್ರೆ, ನಿಮಗೆ ಏನಪ್ಪಾ ಅಂದ್ರೆ, ನೀವು ಮೊಬೈಲ್ನ ರಾತ್ರಿ ಇಡೀ ಚಾರ್ಜ್ ಹಾಕೋದನ್ನ ಕಮ್ಮಿ ಮಾಡಬೇಕು. ಮತ್ತೆ ಆಟೋ ಆಪ್ ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ಆಫ್ ಮಾಡ್ಕೊಳ್ಳಿ. ಮತ್ತೆ ಅನ್ಇನ್ಸ್ಟಾಲ್ ಮಾಡ್ಬಿಡಿ ಅನ್ಯೂಸ್ಡ್ ಆಪ್ಸ್. ಅಂದ್ರೆ ಈಗ ನೀವು ಯೂಸ್ ಮಾಡದೇ ಇರೋ ಆಪ್ಸ್ನ ಅನ್ಇನ್ಸ್ಟಾಲ್ ಮಾಡ್ಬಿಡಿ. ಲೈಕ್ ಈಗ ಫೇಸ್ಬುಕ್ ಲೈಟ್ನ ಇನ್ಸ್ಟಾಲ್ ಮಾಡಿರ್ತೀರಲ್ಲ, ಆ ಒಂದು ಫೇಸ್ಬುಕ್ ಲೈಟ್ನ ಅನ್ಇನ್ಸ್ಟಾಲ್ ಮಾಡಿ. ಅಥವಾ ನಿಮಗೆ ಬೇಡವಾದಿರೋ ಇನ್ನು ಕೆಲವೊಂದು ಆಪ್ಸ್ಗಳು ಇರ್ತವೆ, ಅವನು ಕೂಡ ಅನ್ಇನ್ಸ್ಟಾಲ್ ಮಾಡಿಬಿಡಿ. ಮತ್ತೆ ದಿನಕ್ಕೆ ಒಂದ್ಸತಿನಾದ್ರೂ ಫೋನ್ನ ರೀಸ್ಟಾರ್ಟ್ ಮಾಡಿ ಅಥವಾ ಸ್ವಿಚ್ ಆಫ್ ಆನ್ ಮಾಡಿ. ಮತ್ತೆ ಇದರಿಂದ ನೀವು ಓಲ್ಡ್ ಮೊಬೈಲ್ ಬಳಸ್ತಿರಲ್ಲ, ಅದೊಂದು ಕಾರಣ ಅಲ್ಲ, ನೀವು ಹೇಗೆ ಮೊಬೈಲ್ನ ಯೂಸ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ನೀವು ಫೋನ್ನ ಚಾರ್ಜ್ ಮಾಡೋ ರೀತಿಯಿಂದ ಅಥವಾ ಅದನ್ನ ಯೂಸ್ ಮಾಡೋ ರೀತಿಯಿಂದನೂ ಕೂಡ ನಿಮ್ಮ ಬ್ಯಾಟ್ರಿ ಡ್ರೈನ್ಗೆ ಕಾರಣ ಆಗುತ್ತೆ. ಹೇಗಪ್ಪ ಅಂದ್ರೆ, ಈಗ ಫೋನ್ ಚಾರ್ಜ್ ಆಗಿರುತ್ತೆ, ಒಂದು ಫುಲ್ ಚಾರ್ಜ್ ಆಗಿರುತ್ತೆ ಅನ್ಕೊಳ್ಳಿ, ನೀವು 20% ಒಳಗೆ ಬಂದರೂ ನೀವು ಚಾರ್ಜ್ ಹಾಕಲ್ಲ, ಅವಾಗ ನಿಮ್ಮ ಬ್ಯಾಟ್ರಿ ಡ್ರೈನಿಗೆ ಕಾರಣ ಆಗುತ್ತೆ. ಮಿನಿಮಮ್ ಮೇಂಟೈನ್ ಮಾಡ್ಬೇಕು ನೀವು. 20% ಒಳಗೆ ಬರಕ್ಕೆ ಬಿಡಬಾರ್ದು. 20 ಬಂತ ಅಥವಾ 20%, 20-30 ಇಷ್ಟಿದ್ದಾಗಲೂ ಕೂಡ ನಿಮ್ಮ ಮೊಬೈಲ್ನ ಚಾರ್ಜ್ ಹಾಕಿ. ಮತ್ತೆ 100% ಬರೋವರೆಗೂ ಕಾಯ್ಬೇಡಿ. 80% ಆದ ತಕ್ಷಣ ಕಿತ್ಬಿಡಿ ಪ್ಲಗ್ನ. ಇದನ್ನ ಸ್ವತಃ ಮೊಬೈಲ್ ಕಂಪ್ನಿಯವರೇ ಹೇಳಿರ್ತಾರೆ, ಆ ಒಂದು ಮ್ಯಾನ್ಯಲಲ್ಲೇ ಇರುತ್ತೆ, ಬೇಕಾದ್ರೆ ಓದ್ ನೋಡಿ. ಮತ್ತೆ ನೀವು ಚಾರ್ಜಿಂಗ್ ಮಾಡ್ಬೇಕಾದ್ರೆ ಮೊದಲು ನೀವು ನಿಮ್ಮ ಮೊಬೈಲು ಹೀಟ್ ಆಗಿದ್ರೆ ಅದನ್ನ ಕೂಲ್ ಮಾಡಿ. ರ್ಯಾಪಿಡ್ ಕೂಲ್ ಅಂದ್ರೆ ಇನ್ಸ್ಟೆಂಟ್ ಕೂಲ್ ಮಾಡೋಕ್ಕೆ ಒಂದು ಟಿಪ್ಸ್ ಏನಪ್ಪಾ ಅಂದ್ರೆ, ಸ್ವಿಚ್ ಆಫ್ ಮಾಡಿಬಿಡಿ, ನಂತರ ಬೇಗ ಕೂಲ್ ಆಗುತ್ತೆ, ನಂತರ ಚಾರ್ಜ್ ಹಾಕಿ. ಹೀಟ್ ಆದಾಗ ಚಾರ್ಜ್ನ ಹಾಕೋಕೆ ಹೋಗ್ಬೇಡಿ, ಬೇಗ ಬ್ಯಾಟ್ರಿ ಬ್ಲಾಸ್ಟ್ ಕೂಡ ಆಗ್ಬೋದು ಅಥವಾ ನಿಮ್ಮ ಬ್ಯಾಟ್ರಿ ಲೈಫ್ ಹಾಳಾಗ್ಬೋದು. ಮತ್ತೆ ಜಾಸ್ತಿ ಚಾರ್ಜಿಂಗ್ ಆಗ್ತಾಗ ಫೋನ್ನ ಯೂಸ್ ಮಾಡಬೇಡಿ, ಇದು ಒಂದು ಕಾರಣ ಆಗುತ್ತೆ. ಒಂದು, ನೀವು ಚಾರ್ಜಿಂಗ್ ಪ್ಲಗ್ ಇರುತ್ತಲ್ಲ, ಅದು ಡ್ಯಾಮೇಜ್ ಆಗ್ಬೋದು, ಅಥವಾ ಜಾಸ್ತಿ ಯೂಸ್ ಮಾಡೋದ್ರಿಂದ ಹೀಟ್ ಆಗಿ ಬ್ಯಾಟ್ರಿ ಲೈಫ್ನ ಕಳ್ಕೊಬೋದು. ಮತ್ತೆ ಒರಿಜಿನಲ್ ಚಾರ್ಜರ್ನ ಯೂಸ್ ಮಾಡಿ, ಅಂದರೆ ಫೋನಿಗೆ ಏನು ಯೂಸ್ ಮಾಡ್ಬೇಕಂತ ಇರುತ್ತೆ ಆ ಒಂದು ಚಾರ್ಜರ್ ಮಾತ್ರ ಯೂಸ್ ಮಾಡಿ. ಈಗ ಕೆಲವೊಂದು ಸತಿ ಇರಲ್ಲ, ಚಾರ್ಜರ್ ತಗೋಗಿರಲ್ಲ, ಅಂತ ಟೈಮಲ್ಲಿ ಕೆಲವೊಂದು 2-3 ಸತಿ ಯೂಸ್ ಮಾಡಿ ಬೇರೆ ಚಾರ್ಜರ್ನ ಯೂಸ್ ಮಾಡಿದ್ರೆ ಪರವಾಗಿಲ್ಲ. ಬಟ್ ಯಾವಾಗಲೂ ಬೇರೆ ಯಾವುದೋ ಒಂದು ಚಾರ್ಜರ್ನ ಯೂಸ್ ಮಾಡ್ತೀನಿ ಅಂದರೆ ಆಗಲ್ಲ, ಆವಾಗ ನಿಮ್ಮ ಬ್ಯಾಟ್ರಿ ಡ್ರೈನ್ಗೆ ಕಾರಣ ಆಗುತ್ತೆ, ಹೆಚ್ಚು ಕಾರಣ ಆಗುತ್ತೆ, ನಿಮ್ಮ ಬ್ಯಾಟ್ರಿ ಲೈಫ್ ಹಾಳಾಗೇ ಹೋಗುತ್ತೆ ಅನ್ಕೊಳ್ಳಿ. ಮತ್ತೆ ಫೋನ್ನಲ್ಲಿ ಕೆಲವೊಂದು ಆನಿಮೇಷನ್ಸ್ಗಳನ್ನ ಕೊಟ್ಟಿರ್ತಾರೆ, ಯಾವುದಪ್ಪ ಅಂದರೆ, ಈಗ
ನೋಟಿಫಿಕೇಶನ್ ಬಂದಾಗ ಅದ್ರ ಸುತ್ತ ಏನೋ ಒಂದು ಆನಿಮೇಷನ್ ಬರೋದು, ಅಥವಾ ಸಾಂಗ್ ಕೇಳ್ಬೇಕಾದ್ರೆ ಫೋನ್ ಆಫ್ ಅಲ್ಲಿದ್ರು ಅದು ಒಂದು ಡಿಸೈನ್ ಡಿಜೆ ತರ ಲೈಟಿಂಗ್ಸ್ ಬರೋದು, ಇಂಥ ಆನಿಮೇಷನ್ಗಳನ್ನ ಪ್ಲೀಸ್ ಅವಾಯ್ಡ್ ಮಾಡಿ. ಇದರಿಂದ ಕೂಡ ಹೆಚ್ಚು ಬ್ಯಾಟ್ರಿ ಬೇಗ ಡ್ರೈನ್ ಆಗುತ್ತೆ. ಮತ್ತೆ ಆಡಿಯೋ ಬೂಸ್ಟರ್, ಈಗ ಬರ್ತಿರೋ ಮೊಬೈಲ್ಗಳಲ್ಲಿ ಆಡಿಯೋ ಬೂಸ್ಟರ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಆ ಒಂದು ಆಪ್ಷನ್ ಯೂಸ್ ಮಾಡಬೇಡಿ. ಬಟ್ ಅದನ್ನ ಯೂಸ್ ಮಾಡೋದ್ರೇನು ಕ್ಲಿಯರ್ ಆಗಿ ಬರಲ್ಲ ವಾಯ್ಸ್, ಬಟ್ ಅದನ್ನ ಯೂಸೇ ಮಾಡಬೇಡಿ. ಅದು ಕೂಡ ಒಂದು ಬ್ಯಾಟ್ರಿ ಡ್ರೈನ್ ಆಗೋದಕ್ಕೆ ಕಾರಣ ಆಗುತ್ತೆ. ನನಗೆ ಅದು ಮ್ಯಾಟ್ರೇ ಆಗಲ್ಲ ಅನ್ನೋರು ಯೂಸ್ ಮಾಡ್ಬೋದು, ಪರವಾಗಿಲ್ಲ. ಮತ್ತೆ ತಿಳ್ಕೊಂಡ್ರಲ್ಲ ಫೋನ್ಗಳಲ್ಲಿ ಹೇಗೆ ಬ್ಯಾಟ್ರಿನ ಸೇವ್ ಮಾಡ್ಬೋದು ಅಂತ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಬಾಯ್ ಬಾಯ್.